ಹಲೋ ಹಲೋ, ಗೋವಿಂದ್ ಅವರ ಮಾತಾಡ್ತಾ ಇರೋದು? ಎಸ್ ಹೇಳಿ ಸರ್, ಕಮಿಂಗ್ 2 ಏಪ್ರಿಲ್ ಇಂದ ಒಂದು ಹೊಸ ಡೆಬಿಟ್ ಕಾರ್ಡ್ ನ ಲಾಂಚ್ ಮಾಡ್ತಾ ಇದೀವಿ ವಿತ್ ಇನ್ಬಿಲ್ಟ್ GPS ಟ್ರ್ಯಾಕಿಂಗ್ ಸಿಸ್ಟಮ್. GPS ವಿತ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಎನೇಬಲ್ಡ್ ಕೂಡ ಇರುತ್ತೆ. ಅಂದ್ರೆ ಕಾರ್ಡ್ ಮಿಸ್ಪ್ಲೇಸ್ ಆದ್ರೆ ಇಮಿಡಿಯೇಟ್ ಆಗಿ ಕಾರ್ಡ್ ಬ್ಲಾಕ್ ಆಗುತ್ತೆ ಅಂಡ್ ನಿಮ್ಗೆ ಮೆಸೇಜ್ ಕೂಡ ಬರುತ್ತೆ. ಬೇರೆ ಯಾರು ಯೂಸ್ ಮಾಡಕ್ಕಾಗಲ್ಲ. ಹೌದಾ ಸರ್, ಅದಕ್ಕೋಸ್ಕರ ನಿಮ್ ಡೆಬಿಟ್ ಕಾರ್ಡ್ ನ 16 ಡಿಜಿಟ್ ನಂಬರ್ ಹೇಳ್ಬೇಕಿತ್ತು. 420 ಸರ್ ಸ್ವಲ್ಪ ಮೆತ್ತಗೆ ಹೇಳಿ, ಅಕ್ಕಪಕ್ಕ ಯಾರು ಕೇಳಿಸ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸ್ಪೈರಿ ಡೇಟ್ ಹೇಳಿ. 0723 CVV ನ ಹೇಳಿ. ಕಾರ್ಡ್ ನ ಹಿಂದೆ ಇರುತ್ತಲ್ವಾ 3 ಡಿಜಿಟ್ ನಂಬರ್. 605. ಜಸ್ಟ್ ನಿಮ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅಲ್ಲ ಸರ್, ಇಷ್ಟೊಂದೆಲ್ಲ ಡೀಟೇಲ್ಸ್ ಹೇಳ್ಬೇಕು ನಿಮ್ಗೆ? ಸರ್, ನಿಮ್ ಕಾರ್ಡ್ ಮೇಲೆ ನಿಮ್ ಡೀಟೇಲ್ಸ್ ತಾನೇ ಪ್ರಿಂಟ್ ಮಾಡ್ಬೇಕಾಗಿರೋದು. ಓ ಹೌದಲ್ವಾ? 0100. ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ನಮ್ಮ ಬ್ಯಾಂಗ್ಳೂರು ನಗರದಲ್ಲಿ ಬಹಳಷ್ಟು ಸೈಬರ್ ಅಪರಾಧ ಪ್ರಕರಣಗಳು ಇಲ್ಲಿ ಆಗ್ತಾ ಇವೆ. ಜನರಿಗೆ OTP ನಂಬರ್ ಅವರು ಕೇಳ್ತಾರೆ ಫೋನ್ ಮಾಡಿಕೊಂಡು, ಅಥವಾ ಬ್ಯಾಂಕ್ ಅಕೌಂಟ್ಸ್ ಡೀಟೇಲ್ಸ್ ಕೇಳ್ತಾರೆ, ಅಥವಾ ATM ಕಾರ್ಡ್ ಡೀಟೇಲ್ಸ್ ಕೇಳ್ತಾರೆ. ಯಾರು ಅಪರಿಚಿತ ಜೊತೆಗೆ ಅದು ಶೇರ್ ಮಾಡಬಾರ್ದು. ಯಾವುದೇ ಬ್ಯಾಂಕ್ನವರು ನಿಮ್ಮ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಸ್ ನ ವಿವರಗಳನ್ನ ಕೇಳೋದಿಲ್ಲ. ಆದರೆ ಮೋಸಗಾರರು ಮಾತ್ರ ನಿಮಗೆ ದೂರವಾಣಿ ಕರೆ ಮಾಡಿ ಈ ವಿವರಗಳನ್ನ ತಾವು ಬ್ಯಾಂಕ್ನವರೆಂದು ಕೇಳುತ್ತಾರೆ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ವಿವರಗಳನ್ನ ಹಂಚಿಕೊಳ್ಳಬೇಕು. बैंक अथवा किसी के द्वारा ATM कार्ड की जानकारी अथवा OTP नंबर मांगने पर किसी भी परिस्थिति में नहीं दे. ಯಾವುದೇ ಬ್ಯಾಂಕ್ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆ ಯಾವುದೇ ಕಾರಣಕ್ಕೂ ಯಾವುದೇ ಸನ್ನಿವೇಶದಲ್ಲಿ ನಿಮ್ಮ OTP ಸಂಖ್ಯೆಯನ್ನು ಕೇಳುವುದಿಲ್ಲ ಎಂಬುದನ್ನು ಗಮನದಲ್ಲಿಡಿ. ನಿಮ್ಮ OTP ಸಂಖ್ಯೆಯನ್ನು ನೀಡಿ ವಂಚಿತರಾಗಿದ್ದಲ್ಲಿ ತಕ್ಷಣ ನಿಮ್ಮ ಬ್ಯಾಂಕಿಗೆ ಕರೆ ಮಾಡಿ ಕಾರ್ಡ್ ಅನ್ನು ಲಾಕ್ ಮಾಡಿಸಿ, ರಕ್ಷಣಾತ್ಮಕ ಸಂಖ್ಯೆಗಳನ್ನು ಬದಲಾಯಿಸಿ ಹಾಗೂ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತಕ್ಷಣ ಬ್ಯಾಂಕ್ ಮತ್ತು ಪೊಲೀಸ್ ಠಾಣೆಗೆ ಲಿಖಿತ ದೂರನ್ನು ನೀಡಿ. ಸಾರ್ವಜನಿಕರಲ್ಲಿ ವಿನಂತಿ: ನೀವು ಯಾವುದೇ ಸೈಬರ್ ಅಪರಾಧಕ್ಕೆ ಒಳಗಾಗಿದ್ದಲ್ಲಿ ತಕ್ಷಣ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ದಾಖಲಿಸಿ. ಇದು ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ಜನಹಿತಕ್ಕಾಗಿ ಪ್ರಕಟಣೆ.